ಒಳ ಮೀಸಲಾತಿ ರೋಸ್ಟರ್ ಬಿಂದುವಿನಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದ್ದು, ಇದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 25ನೇ ತಾರೀಖು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮುದಾಯದ ಮುಖಂಡ ಸೋಸಲೆ ಶಿವಕುಮಾರ್ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ 10 ಟಿವಿಯೊಂದಿಗೆ ಮಾತನಾಡಿ, ವರುಣಾ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಮೈಸೂರು ಹಾಗೂ ಚಾಮರಾಜನಗರ ವಿಧಾನಸಭಾ ಹಾಗೂ ಲೋಕಸಭಾ ಕ್ಷೇತ್ರಗಳಿಂದ ಬೃಹತ್ ಪ್ರಮಾಣದಲ್ಲಿ ಬಲಗೈ ಸಮುದಾಯದ ಜನತೆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆಂದರು. ನಾವು ಎಂದೆಂದೂ ಒಳ ಮೀಸಲಾತಿ ವಿರೋಧಿಗಳಲ್ಲ, ಆದರೆ ನಾಗಮೋಹನ್ ದಾಸರವರು ನೀಡಿದ ಅವೈಜ್ಞಾನಿಕ ವರದಿಯಿಂದ ನಮ್ಮ ಸಮುದಾಯ ಸಂಕಷ್ಟಕ್ಕೀಡಾಗುವ ಸಂದರ್ಭ ಬಂದಿದ್ದು, ಅದಕ್ಕಾಗಿ ನಮ್ಮ ಹೋರಾಟ ಎಂದರು. ಟಿ ನರಸೀಪುರ ಮತ್ತು ನಂಜನಗೂಡು ಮತ್ತು ಚಾಮರಾಜನಗರ, ಕೊಳ್ಳೇಗಾಲ, ಅನೂರು ಈ ಕಡೆಯಿಂದೆಲ್ಲ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಯ್ತಿದೆ ಅಂದ್ಬಿಟ್ಟು ನಾವೀಗ ಆಲ್ರೆಡಿ ಪ್ರತಿಭಟನೆ ಹಮ್ಮಿಕೊಂಡಿದ್ವು. ಆದರೆ ಒಳ ಮೀಸಲಾತಿನ ನಮ್ಮ ನಾಯಕರುಗಳು ಜಾರಿ ಆದರೂ ಸಹ ರೋಸ್ಟು ಬಿಂದು ಅನ್ನೋದರಲ್ಲಿ ನಮಗೆ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋದು ನಮ್ಗೆ ಕಂಡು ಬಂದಿರೋದ್ರಿಂದ ನಾವು ದಿನಾಂಕ 25/3 ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಬಲಗೈ ಸಮಾಜದ ದೊಡ್ಡದಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ನಮ್ಮ ವರ್ಣ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜನಗರ, ಗುಂಡ್ಲುಪೇಟೆ ಮತ್ತು ಅನೂರು, ಕೊಳ್ಳೇಗಾಲ ಈ ಕಡೆಯಲ್ಲಿ ನಮ್ಮ ಬಲಗೈ ಸಮಾಜದವರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಸಹ ಮನೆಗೊಂದಾಳು ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ಕೇಳ್ಕತ್ತ, ನಾವು ಯಾರಿಗೂ ಸಹ ಒಳ ಮೀಸಲಾತಿ ವಿರೋಧಿಗಳಲ್ಲ. ನಮಗೆ ಮೊದಲನೇದಾಗಿ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿನ ಸರಿಯಾಗಿ ವರದಿ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ತಾ, ನಮ್ಮ ಒಂದು ಬಲಗೈ ಸಮಾಜಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ನಮ್ಮ ಹೋರಾಟ ಹೊರತು ಎಡಗೈ ಸಮಾಜದ ವಿರುದ್ಧ ಅಲ್ಲ.